ಈಗ ಕೆಲವೊಂದು ಕಡೆ ಕರೆಂಟೇ ಇರೋದಿಲ್ಲ, ಅವಾಗ ನೀವು ಸೋಲಾರಿಂದ ಆರಾಮಾಗಿ ಚಾರ್ಜ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಬೋದು. 8 ಅವರ್ 10 ಅವರ್ ಬ್ಯಾಕಪ್ ಎಲ್ಲ ಬರುತ್ತೆ ನಿಮಗೆ. ಇದನ್ನು ಚಾರ್ಜ್ ಮಾಡೋದಕ್ಕೆ ಕರೆಂಟ್ ಅವಶ್ಯಕತೆನೇ ಇಲ್ಲ, ಸೋಲಾರಲ್ಲೇ ಚಾರ್ಜ್ ಆಗುತ್ತೆ, ಕರೆಂಟ್ ನೆಸೆಸಿಟಿನೇ ಇರೋದಿಲ್ಲ. ನಿಮಗೆ ಫುಲ್ ಕಂಪ್ಲೀಟ್ ಸೋಲಾರ್ ಪ್ಯಾನಲ್ಸಿಂದ ನೀವು ಇದನ್ನು ಚಾರ್ಜ್ ಮಾಡ್ಬೋದು, ಯೂಸೇಜ್ ಮಾಡ್ಕೋಬೋದು. 5 ಸ್ಟಾರ್ ರೇಟೆಡ್ ಪ್ಯಾನಲ್ಸು ಇಂಡಿಯಾದಲ್ಲೇ ಫಸ್ಟ್ ನಾವೇ ಲಾಂಚ್ ಮಾಡಿದ್ದು. ಆಲ್ಮೋಸ್ಟ್ ಎಲ್ಲಾದ್ರೂ ಕೂಡ ಗೋ ಗ್ರೀನ್ ಅಂತ ಹೋಗ್ತಾ ಇದ್ದಾರೆ ಎಲ್ಲರೂ. ಈಗ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಕರೆಂಟಿಂದೆಲ್ಲ ರೇಟೆಲ್ಲ ಜಾಸ್ತಿ ಆಗಿದೆ. ಹಂಗೆ ಎಲ್ಲರೂ ಕೂಡ ಈಗ ಸೋಲಾರ್ ಮೇಲೆ ಆಲ್ಮೋಸ್ಟ್ ಡಿಪೆಂಡ್ ಆಗ್ತಿದ್ದಾರೆ. ಮೇಡಮ್, ನೀವು ಸೋಲಾರ್ ಪವರ್ ಪ್ಲಾಂಟಿಂದ ನೀವು ಲೈಕ್ ಎ ಬಿಸ್ನೆಸ್ ಥರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು 5 ಇಯರ್ಸ್ ಇನ್ವೆಸ್ಟ್ಮೆಂಟ್ ರಿಟರ್ನ್ ಅಮೌಂಟ್ ಬರುತ್ತೆ. ಗೌರ್ಮೆಂಟಿಗೆ ನೀವು ನಿಮ್ಮದು ಜಮೀನಿಗೆ ನೀವು ಸೋಲಾರ್ ಪ್ಲಾಂಟ್ ಹಾಕ್ಸ್ಕೊಂಡ್ರೆ 5 ಇಯರ್ಸಲ್ಲಿ ನಿಮ್ಗೆ ರಿಟರ್ನ್ ಬರುತ್ತೆ. ಗೌರ್ಮೆಂಟಿಂದ ನಿಮ್ಗೆ ಅಮೌಂಟ್ ಬರುತ್ತೆ. ನಿಮ್ಮದು ALMM ಸರ್ಟಿಫಿಕೇಟ್ ಇದೆ, BS ಸರ್ಟಿಫಿಕೇಟ್ ಇದೆ, ISO ಸರ್ಟಿಫಿಕೇಟ್ ಇದೆ. ನಮ್ಮದು ಎಲ್ಲ ಗೌರ್ಮೆಂಟ್ ಅಂಡರ್ ಸರ್ಟಿಫೈಡಲ್ಲೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಪ್ಯಾನಲ್ಗೆ ನಾವು 30 ಇಯರ್ಸ್ ವಾರಂಟಿ, ಆನ್ ಸೈಟ್ ವಾರಂಟಿ. ಯಾವುದೇ ಪ್ರಾಬ್ಲಮ್ ಆದರೂ ಕೂಡ ನಿಮಗೆ ಮನೆ ಹತ್ರ ಬಂದ್ಬಿಟ್ಟೆ ನೋಡ್ತಾರೆ. ನೀವು ಹಾಕಿರೋ ಜಾಗದಲ್ಲೇ ಬಂದ್ಬಿಟ್ಟು ಇದು ನೋಡ್ಬಿಟ್ಟು ನಾವು ರಿಪ್ಲೇಸ್ ಮಾಡ್ಕೊಡ್ತೀವಿ. ನಮ್ಮದು ಲೂಮ್ ಸೋಲಾರ್ನ ಹೈಬ್ರಿಡ್ ಇನ್ವರ್ಟರ್ಸು. ಇದು ಅಪ್ ಟು ನಿಮಗೆ 5 ಕಿಲೋವಾಟ್ ಇಂದ 50 ಕಿಲೋವಾಟ್ ವರೆಗೆ ಇದೆ. ಮತ್ತೆ 100 ಕಿಲೋವಾಟ್ ಸೆಟಪ್ ನಾವು BS ಸೆಟಪ್ ಕೂಡ ನಾವು ಮಾಡ್ಕೊಡ್ತೀವಿ. ಆಮೇಲೆ ಇಲ್ಲಿ ನೋಡ್ತಾ ಇದ್ರಲ್ಲಿ ಇದು ಆನ್ ಗ್ರಿಡ್ ಇನ್ವರ್ಟರ್ 3 ಕಿಲೋವಾಟ್ ಇಂದ ನಿಮಗೆ ಅಪ್ ಟು 100 ಕಿಲೋವಾಟ್ ವರೆಗೆ ಇದೆ. ಸಿಂಗಲ್ ಫೇಸ್ ಸಿಗುತ್ತೆ, 3 ಫೇಸ್ ಸಿಗುತ್ತೆ, ಎರಡು ಪ್ರಗಳಿದೆ. ನಾವಿವತ್ತು ಬೆಂಗಳೂರಿನಲ್ಲಿರುವಂತಹ ಎಕ್ಸಿಬಿಷನ್ ಸೆಂಟರ್ಗೆ ಬಂದಿದ್ದೀವಿ. ಇವಾಗ ನಮ್ಮ ಜೊತೆಗೆ ಲೂಮ್ ಕಂಪನಿಯ ಪುನೀತ್ ಸರ್ ನಮ್ಮ ಜೊತೆಗೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಫಸ್ಟ್ ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸ್ಕೊಡಿ ಸರ್. ನಮ್ಮ ಕಂಪ್ನಿನೇ ಬಂದು ಲೂಮ್ ಸೋಲಾರ್ ಅಂತ. ಲೂಮ್ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ಅಂತ ಇಂಡಿಯಾಸ್ ನಂಬರ್ 1 ಸೋಲಾರ್ ಕಂಪ್ನಿ. ನಾವು ಸೋಲಾರ್ ಪ್ಯಾನಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಸೋಲಾರ್ ಇನ್ವರ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಸೋಲಾರ್ ಲಿಥಿಯಂ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ನಮ್ಮದ್ರಲ್ಲಿ ಆನ್ ಗ್ರಿಡ್ ಇನ್ವರ್ಟರ್ಸ್ ಇದೆ, ಹೈಬ್ರಿಡ್ ಇನ್ವರ್ಟರ್ಸ್ ಇದೆ, ಲಿಥಿಯಂ ಬ್ಯಾಟ್ರೀಸ್ ಇದೆ, ಸೋಲಾರ್ ಪ್ಯಾನಲ್ಸ್ ಇದೆ, ವೆರೈಟಿ ಟೈಪ್ಸ್ ಆಫ್ ಸೋಲಾರ್ ಪ್ಯಾನಲ್ಸ್ ಇದೆ ನಮ್ಮಲ್ಲಿ. ಎಷ್ಟು ಟೈಮಿಂದ ಈ ಕಂಪ್ನಿನ ರನ್ ಮಾಡ್ತಾ ಇದ್ದೀರಾ ಸರ್? ಸರ್, ನಮ್ಮದು ಕಂಪ್ನಿ 2018 ಸ್ಟಾರ್ಟಪ್ ಆಗಿರೋ ಕಂಪ್ನಿ. ಅಪ್ ಟು ಈಗ 2026 ಬಂದರೆ ಆಲ್ಮೋಸ್ಟ್ 8 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಇವಾಗ ನಿಮ್ಮ ಕಂಪ್ನಿಯಲ್ಲಿ ಏನೆಲ್ಲ ಪ್ರಾಡಕ್ಟ್ ಇದೆ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾರೆ. ಓಕೆ, ಖಂಡಿತವಾಗ್ಲೂ ನಮ್ಮ ಕಂಪ್ನಿ ಏನೇನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಏನೇನು ನಮ್ಮ ಕಂಪ್ನಿಲಿ ಇದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸರ್, ಮೊದಲನೇದಾಗಿ ಯಾವ ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀರಾ ಸರ್? ಮೇಡಮ್, ನೀವು ಏನು ನೋಡ್ತಾ ಇದ್ದೀರಾ, ಇದು ಸೋಲಾರ್ ಪ್ಯಾನಲ್ಸ್. ಓಕೆ. ನಮ್ಮದ್ರಲ್ಲಿ ಟೋಟಲ್ 4 ಟೈಪ್ಸ್ ಆಫ್ ಸೋಲಾರ್ ಪ್ಯಾನಲ್ಸ್ ಇದೆ. ಮೋನೋಫೇಶಿಯಲ್ ಇದೆ, ಬೈಫೇಶಿಯಲ್ ಇದೆ, ಟಾಪ್ ಕಾನ್ ಇದೆ, HIT ಮಾಡೆಲ್ ಅಂತ ಇದೆ, ಮತ್ತು LBC ಅಂತ ನೆಕ್ಸ್ಟ್ ಮಂತಲ್ಲೂ ಲಾಂಚ್ ಆಗ್ತಾ ಇದೆ. ಈಗ ಏನು ನೋಡ್ತಾ ಇದ್ರೆ HIT ಪ್ಯಾನಲ್ಸು 5 ಸ್ಟಾರ್ ರೇಟೆಡ್ ಪ್ಯಾನಲ್ಸು ಇಂಡಿಯಾದಲ್ಲೇ ಫಸ್ಟ್ ನಾವೇ ಲಾಂಚ್ ಮಾಡಿದ್ದು ಈ ಟೆಕ್ನಾಲಜಿನ. ಟೆಕ್ನಾಲಜಿ ಬಂದು 24 ಸೇಲ್ಸ್ ಬಸ್ ಪರ್. ಈಗ ನೀವು ಬೇರೆ ಕಂಪ್ನಿಗೆ ಕಂಪೇರ್ ಮಾಡಿದ್ರೆ ಅಲ್ಲೆಲ್ಲ ಇನ್ನೂ 18 ಸೇಲ್ಸ್ ಬಸ್ ಪರ್ ಇದೆ, 20 ಸೇಲ್ಸ್ ಬಸ್ ಪರ್ ಇದೆ. ನಾವು ಆಲ್ರೆಡಿ 24 ಸೇಲ್ಸ್ ಬಸ್ ಪರ್ ಇದ್ದೀವಿ. ವೆಯ್ಟು ಕೂಡ 38 kg ವೆಯ್ಟ್ ಇದೆ. ಮೋಸ್ಟ್ ಡಿಮ್ಯಾಂಡಬಲ್ ಮಾಡೆಲ್ ಅಂದರೆ ಇದೇನೆ ಇಂಡಿಯಾದಲ್ಲಿ. ಈಗ ಬೇರೆ ಯಾವ ಕಂಪ್ನಿಲೂ ಕೂಡ ಇಲ್ಲ ಲೂಮ್ ಸೋಲಾರ್ ಬಿಟ್ಟರೆ. ಇದನ್ನ ಎಲ್ಲೆಲ್ಲ ಇನ್ಸ್ಟಾಲೇಷನ್ ಮಾಡ್ಕೊಳ್ಬೋದು ಸರ್? ಸರ್, ಇದನ್ನ ಅಗ್ರಿಕಲ್ಚರ್ ಪರ್ಪಸ್ಗೆ ಮಾಡ್ಬೋದು, ಇಂಡಸ್ಟ್ರಿಯಲ್ ಮಾಡ್ಬೋದು, ರೈತರುಗಳಲ್ಲಿ ಹೊಲದಲ್ಲಿ ಸೋಲಾರ್ ಪಂಪ್ಗಳು ಹಾಕೋಕೆ ಅದಕ್ಕೆ ಮಾಡ್ಬೋದು. ಹೌದು, ರೈತರುಗಳು ಕೂಡ ಇದನ್ನ ಯೂಸ್ ಮಾಡ್ಬೋದು. ಮತ್ತು ಕಮರ್ಷಿಯಲಲ್ಲಿ ಮಾಡ್ಬೋದು. ದೊಡ್ಡ ಮೆಗಾವಾಟ್ ಪ್ರಾಜೆಕ್ಟ್ಗಳಲ್ಲಿ ಸೋಲಾರ್ ಪವರ್ ಪ್ಲಾಂಟ್ಗಳಲ್ಲಿ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಇದು ಲಾಸ್ಟ್ 8 ಮಂತ್ಸಿಂದ ಲಾಂಚ್ ಆಗಿದೆ. ತುಂಬ ಡಿಮ್ಯಾಂಡ್ ಇದೆ, ಮೂವಿಂಗಲ್ಲಿದೆ ಮೆಟೀರಿಯಲ್. ಇವಾಗ ಮಾರ್ಕೆಟ್ನಲ್ಲಿ ಸುಮಾರು ಸೋಲಾರ್ ಕಂಪನಿಗಳಿವೆ, ಅದರಲ್ಲಿ ನಿಮ್ಮಂತನ್ನೇ ಯಾಕೆ ಚೂಸ್ ಮಾಡ್ಕೊಳ್ಬೇಕು ಸರ್? ನೀವು ಲೂಮ್ ಸೋಲಾರ್ನೇ ಯಾವುದಕ್ಕೆ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಯಾವುದೇ ಹೊಸ ಟೆಕ್ನಾಲಜಿ ಬಂದರೂ ಕೂಡ ಫಸ್ಟ್ ಲಾಂಚ್ ಮಾಡೋದೇ ನಾವು. ಈಗ ನಾನು ಆಗಲೇ ಹೇಳಿದೆ ನಿಮಗೆ, ಎಲ್ಲ ಬೇರೆ ಕಂಪ್ನಿಗಳಿಂದ ಟಾಪ್ ಗೋನಲ್ಲಿದ್ದಾರೆ. ನಾವು ಆಲ್ರೆಡಿ HIT ಎಕ್ಸ್ಟ್ರಾ ಜಂಕ್ಷನ್ ಟೆಕ್ನಾಲಜಿ ಅಂತ ಹೇಳಿ ಅದರಲ್ಲಿದ್ದೀವಿ. ಈ ನೆಕ್ಸ್ಟ್ ಮಂತಲ್ಲಿ LBC ಅಂತ ಲಾಂಚ್ ಮಾಡ್ತಾ ಇದ್ದೀವಿ. ಮಳೆಗಾಲದಲ್ಲಿ ಯೂಸ್ ಆಗುತ್ತೆ ಸರ್? ತುಂಬ ರೈನ್ ಬಂದರೆ ಯೂಸ್ ಆಗಲ್ಲ. ಈಗ ಮೀಡಿಯಮ್ ಸೈಕ್ಲೋನಲ್ಲಾಗಲಿ ತುಂಬ ಬಿಸಿಲು ಬೇಕು ಅಂತೇನು ಅವಶ್ಯಕತೆ ಇಲ್ಲ. ಇದು ಜಸ್ಟ್ ಕೋಲ್ಡ್ ಇದರಲ್ಲೂ ಕೂಡ, ಕೋಲ್ಡ್ ವೆದರಲ್ಲೂ ಕೂಡ ನಿಮ್ಗೆ ವರ್ಕ್ ಆಗುತ್ತೆ. ಹೊಸ ಟೆಕ್ನಾಲಜಿ. ಇದಕ್ಕೆ ಎಷ್ಟು ವರ್ಷ ವಾರಂಟಿ ಕೊಡ್ತೀರಾ ಸರ್? ಪ್ಯಾನಲ್ಗೆ ನಾವು 30 ಇಯರ್ಸ್ ವಾರಂಟಿ, ಆನ್ ಸೈಟ್ ವಾರಂಟಿ. ಯಾವುದೇ ಪ್ರಾಬ್ಲಮ್ ಆದರೂ ಕೂಡ ನಿಮಗೆ ಮನೆ ಹತ್ರ ಬಂದ್ಬಿಟ್ಟೆ ನೋಡ್ತಾರೆ. ನೀವು ಹಾಕಿರೋ ಜಾಗದಲ್ಲೇ ಬಂದ್ಬಿಟ್ಟು ಇದು ನೋಡ್ಬಿಟ್ಟು ನಾವು ರಿಪ್ಲೇಸ್ ಮಾಡ್ಕೊಡ್ತೀವಿ. ಇವಾಗ ನೆಕ್ಸ್ಟ್ ಯಾವ ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀರಾ ಸರ್? ನೀವು ನೋಡ್ತಾ ಇದ್ದೀರಾ, ಇದು ನಮ್ಮದು ಲೂಮ್ ಸೋಲಾರ್ನ ಹೈಬ್ರಿಡ್ ಇನ್ವರ್ಟರ್ಸ್. ಇದು ಅಪ್ ಟು ನಿಮಗೆ 5 ಕಿಲೋವಾಟ್ ಇಂದ 50 ಕಿಲೋವಾಟ್ ವರೆಗೆ ಇದೆ. ಮತ್ತೆ 100 ಕಿಲೋವಾಟ್ ಸೆಟಪ್ ನಾವು BS ಸೆಟಪ್ ಕೂಡ ನಾವು ಮಾಡ್ಕೊಡ್ತೀವಿ. ಆಮೇಲೆ ಇಲ್ಲಿ ನೋಡ್ತಾ ಇದ್ರಲ್ಲಿ ಇದು ಆನ್ ಗ್ರಿಡ್ ಇನ್ವರ್ಟರ್ 3 ಕಿಲೋವಾಟ್ ಇಂದ ನಿಮಗೆ ಅಪ್ ಟು 100 ಕಿಲೋವಾಟ್ ವರೆಗೆ ಇದೆ. ಸಿಂಗಲ್ ಫೇಸ್ ಸಿಗುತ್ತೆ, 3 ಫೇಸ್ ಸಿಗುತ್ತೆ, ಎರಡು ಪ್ರಗಳಿದೆ. ಮತ್ತೆ ಡಬಲ್ MPPT ನಮ್ಮದು ಚಾರ್ಜ್ ಕಂಟ್ರೋಲರು. ಇದಕ್ಕೂ ಏನು ವ್ಯತ್ಯಾಸ ಸರ್? ಮೇಡಮ್, ಇದು ಬಂದ್ಬಿಟ್ಟು ಬ್ಯಾಟ್ರಿ ಸ್ಟೋರೇಜ್ ಇನ್ವರ್ಟರ್. ಇದು ಬಂದ್ಬಿಟ್ಟು ಗ್ರಿಡ್ ಎಕ್ಸ್ಪರ್ಟ್ ಇನ್ವರ್ಟರ್. ನೀವು ಸೋಲಾರ್ ಪ್ಯಾನಲಿಂದ ಬಂದಿರೋ ಜನರೇಷನ್ ಇದು ನೀವು ಗ್ರಿಡ್ ಎಕ್ಸ್ಪರ್ಟ್ ಮಾಡುತ್ತೆ. ಇದು ಸ್ಟೋರೇಜ್ ಮಾಡ್ಕೊಂಡು ನೀವು ಯೂಸೇಜ್ ಮಾಡ್ಕೊಂಡು ನೀವು ಮಿಕ್ಕಿದ್ದನ್ನ ಗ್ರಿಡ್ ಎಕ್ಸ್ಪರ್ಟ್ ಮಾಡುತ್ತೆ. ಇದು ನಿಮಗೆ 10 ಇಯರ್ಸ್ ವಾರಂಟಿ ಇದೆ. ಇದು ನಿಮಗೆ 10 ಇಯರ್ಸ್ ವಾರಂಟಿ ಇದೆ. 10 ಇಯರ್ಸ್ ಮಧ್ಯದಲ್ಲಿ ಏನಾದರೂ ಸರ್ವಿಸ್ ಏನಾದರೂ ಪ್ರಾಬ್ಲಮ್ ಆದರೆ ಯಾವ ಥರ ಸರ್? ನಿಮಗೆ ಆನ್ ಸೈಟ್ ವಾರಂಟಿ ಇದೆ. ನೀವು ಯಾವ ಲೊಕೇಶನಲ್ಲಿ ನೀವು ಇನ್ಸ್ಟಾಲ್ ಮಾಡಿಸಿರ್ತೀರೋ ಅದೇ ಲೊಕೇಶನ್ಗೆ ನಮ್ಮ ಸರ್ವಿಸ್ ಟೀಮ್ ಬಂದ್ಬಿಟ್ಟು ನಿಮಗೆ ರಿಪ್ಲೇಸ್ ಮಾಡಿಕೊಡ್ತಾರೆ. ಚೆಕಿಂಗ್ ಪ್ರಾಬ್ಲಮ್ ಏನಾಗಿದೆ ನೋಡಿದ್ರೆ ಸರ್ವಿಸ್ ಟೀಮ್ ಇದೆ, ಸರ್ವಿಸ್ ಟೀಮ್ ನಿಮಗೆ ಮಾಡಿಕೊಡ್ತಾರೆ. ಈ ಹೈಬ್ರಿಡ್ ಇನ್ವರ್ಟರ್ನ ಅಡ್ವಾಂಟೇಜ್ ಏನು ಸರ್? ಹೈಬ್ರಿಡ್ ಇನ್ವರ್ಟರ್ ಬಂದ್ಬಿಟ್ಟು ಕೆಲವೊಂದು ಕಡೆ ಕರೆಂಟ್ ಇರೋದಿಲ್ಲ, ಕರೆಂಟೇ ಇರಲ್ಲ ಅಲ್ಲಿ. ಆ ಟೈಮಲ್ಲಿ ನೀವು ಹೈಬ್ರಿಡ್ ಇನ್ವರ್ಟರ್ ಹಾಕೊಂಡ್ರೆ ಸೋಲಾರ್ ಪವರಿಂದ ಜನ್ರೇಷನ್ ಆಗಿರೋದು
ಇದಷ್ಟು ಹೈಬ್ರಿಡ್ ಇನ್ವರ್ಟರ್ ನಿಮಗೆ ಬ್ಯಾಟ್ರಿ ಸ್ಟೋರೇಜ್ ಮಾಡಿಕೊಡುತ್ತೆ. ಓಕೆ ನಿಮಗೆ ಬ್ಯಾಕಪ್ಪಲ್ಲಿ ನೀವು ಯೂಸ್ ಮಾಡ್ಬೋದು. ಓಕೆ 6 to 6 ಸೋಲಾರ್ ರನ್ ಆದರೆ ಆಫ್ಟರ್ ನಿಮಗೆ 6 o'clock ಮೇಲೆ ಅರೌಂಡ್ ನೀವು 12 o'clock ಮಿಡ್ ನೈಟ್ 2 o'clockವರೆಗೂ ನೀವು ಯೂಸ್ ಮಾಡ್ಬೋದು. ಅದಕ್ಕೆ ಹೈಬ್ರಿಡ್ ಇನ್ವರ್ಟರಿಂದ ಯೂಸಸ್ ಇದೆ. ಸರ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇದೇನು ಸರ್? ಇದು ಲಿಥಿಯಂ ಬ್ಯಾಟ್ರಿ. ಓಕೆ ನಮ್ಮದ್ರಲ್ಲಿ ಲಿಥಿಯಂ ಅಯಾನ್ ಬ್ಯಾಟ್ರಿನ ಇದೆ, ಲಿಥಿಯಂ ಫೆರಫೈಸರ್ ಬ್ಯಾಟ್ರಿನ ಇದೆ. ಈಗ ಹೇಳಿದ್ನಲ್ಲ ಕರೆಂಟ್ ಇರಲ್ವಲ್ಲ, ಅವಾಗ ಬ್ಯಾಟ್ರಿ ಸ್ಟೋರೇಜ್ ಸಿಸ್ಟಮ್ ಇದು ಮನೆಗಳಲ್ಲಿ. ಈಗ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಲೆಡ್ ಆಸಿಡ್ ಬ್ಯಾಟ್ರಿ ಯಾರು ಯೂಸ್ ಮಾಡಲ್ಲ ಈಗ, ಯಾಕೆಂದ್ರೆ ಅದು ಮೇಂಟೆನೆನ್ಸ್ ತುಂಬ ಕಾಸ್ಟ್ಲಿ. ಇದು ಈಸಿ ಮೇಂಟೆನೆನ್ಸ್ ಇದೆ, ಚೈಲ್ಡ್ ಸೇಫ್ಟಿ ಇದೆ. ಮನೆಗಳಲ್ಲಿ ಮಕ್ಕಳು ಟಚ್ ಮಾಡಿದ್ರೆ ಕರೆಂಟ್ ಆಗಲಿ ಇನ್ನೊಂದಾಗಲಿ ಏನೂ ಆಗಲ್ಲ, ನೋಡೋದಕ್ಕೂ ಚೆನ್ನಾಗಿದೆ. ಆಫೀಸ್ಗಳಲ್ಲಿ ಅಪಾರ್ಟ್ಮೆಂಟ್ಗಳಾಗೆಲ್ಲ ನಿಮಗೆ ಫಿಟ್ ಆ್ಯಂಡ್ ಫರ್ಗೆಟ್ ಅಷ್ಟೇ, ಜಾಸ್ತಿ ಇನ್ಸ್ಟಾಲೇಷನ್ಗೂ ತುಂಬ ಕಷ್ಟ ಏನಿಲ್ಲ. ನೀವೇ ಕೂಡ ಬೇಕಿದ್ರೆ ಫಿಟ್ ಮಾಡ್ಕೋಬೋದು. ಇದು ಸರ್ ಇದು ಬರೀ ಸೋಲಾರ್ ಇಂದಾನೆ ಚಾರ್ಜ್ ಆಗುತ್ತೆ ಸರ್? ಮನೆ ಕರೆಂಟ್ ಇಂದಾನೆ ಚಾರ್ಜ್ ಆಗುತ್ತೆ ಸರ್? ಮೇಡಮ್ ಇದು ಆಲ್ಮೋಸ್ಟ್ ಸೋಲಾರಿಂದ ಚಾರ್ಜ್ ಆಗುತ್ತೆ ಮತ್ತು ಮನೆ ಕರೆಂಟಿಂದನೂ ಚಾರ್ಜ್ ಆಗುತ್ತೆ. ಇನ್ ಕೇಸ್ ಸೋಲಾರ್ ಇಲ್ಲ ಅಂದಾಗ ನೀವು ಮನೆ ಕರೆಂಟಿಂದ ಚಾರ್ಜ್ ಮಾಡ್ಕೋಬೇಕು. ಈಗ ಕೆಲವೊಂದು ಕಡೆ ಕರೆಂಟೇ ಇರೋದಿಲ್ಲ, ಅವಾಗ ನೀವು ಸೋಲಾರಿಂದ ಆರಾಮಾಗಿ ಚಾರ್ಜ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಬೋದು. 8 hour 10 hour ಬ್ಯಾಕಪ್ ಎಲ್ಲ ಬರುತ್ತೆ ನಿಮಗೆ. ಕರೆಂಟ್ ಇದ್ರ ಮೇಲೆ ನೀವು ಡಿಪೆಂಡ್ ಆದರೆ ಕರೆಂಟ್ ನೆಸೆಸಿಟಿನೇ ನಿಮಗೆ ಬೇಕಾಗಿಲ್ಲ, ಫುಲ್ಲು ಇದ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಈಗ ಆಲ್ಮೋಸ್ಟ್ ಎಲ್ಲಾದ್ರೂ ಕೂಡ ಗೋ ಗ್ರೀನ್ ಅಂತ ಹೋಗ್ತಾ ಇದ್ದಾರೆ ಎಲ್ಲರೂ. ಈಗ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಕರೆಂಟಿಂದೆಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಹಂಗಾಗಿ ಎಲ್ಲರೂ ಕೂಡ ಈಗ ಸೋಲಾರ್ ಮೇಲೆ ಆಲ್ಮೋಸ್ಟ್ ಡಿಪೆಂಡ್ ಆಗ್ತಿದ್ದಾರೆ. ಈಗ ಲಾಸ್ಟ್ ಟೈಮು ಕೂಡ ಈಗ ವರ್ಲ್ಡಲ್ಲೇ ಲಾರ್ಜೆಸ್ಟ್ ಕಂಟ್ರಿ ಇಂಡಿಯಾ ಥರ್ಡ್ ಪ್ಲೇಸಲ್ಲಿದೆ ಸೋಲಾರ್ ಮೇಲೆ ಡಿಪೆಂಡ್ ಆಗ್ಬಿಟ್ಟು. ಇನ್ನು ಫ್ಯೂಚರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಸೋಲಾರಲ್ಲೇ ಯೂಸ್ ಮಾಡ್ತಾರೆ. ಇದನ್ನು ಚಾರ್ಜ್ ಮಾಡೋದಕ್ಕೆ ಕರೆಂಟ್ ಅವಶ್ಯಕತೆನೇ ಇಲ್ಲ, ಸೋಲಾರಲ್ಲೇ ಚಾರ್ಜ್ ಆಗುತ್ತೆ. ಕರೆಂಟ್ ನೆಸೆಸಿಟಿನೇ ಇರೋದಿಲ್ಲ. ನಿಮಗೆ ಫುಲ್ ಕಂಪ್ಲೀಟ್ಲಿ ಸೋಲಾರ್ ಪ್ಯಾನಲ್ಸಿಂದ ನೀವು ಇದನ್ನು ಚಾರ್ಜ್ ಮಾಡ್ಬೋದು, ಯೂಸೇಜ್ ಮಾಡ್ಕೋಬೋದು. ಈ ಪ್ಯಾನಲ್ ಇನ್ವರ್ಟರ್ಗಳನ್ನ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ ಸರ್? ಮೇಡಮ್ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ 3 ಇದೆ. ಓಕೆ ಒಂದು UP ಮಥುರಾದಲ್ಲಿದೆ. ಇದೇನು ನೋಡ್ತಾ ಇದೆ ನಮ್ಮದು ಸೋಲಾರ್ ಪ್ಯಾನಲ್ ಮ್ಯಾನುಫ್ಯಾಕ್ಚರಿಂಗ್. 7.5 ಎಕರೆಯಲ್ಲಿ UPಲಿ ಮಥುರಾದಲ್ಲಿ ಇದು ಸೋಲಾರ್ ಪವರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟು. ಇನ್ವರ್ಟರ್ ಬಂದ್ಬಿಟ್ಟು 100 ಮೆಗಾವ್ಯಾಟ್ ಇನ್ವರ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ, ಅದು ಪಾಲ್ವಾನಲ್ಲಿದೆ. ಮತ್ತು ಇನ್ವರ್ಟರ್ಸ್ ಕೂಡ ಅಷ್ಟೇ, ಲಿಥಿಯಂ ಬ್ಯಾಟ್ರಿ ಕೂಡ ಅಷ್ಟೇ, ಅದು ಫರೀದಾಬಾದಲ್ಲಿ ಮಾಡ್ತೀವಿ ನಾವು. 3 ಕಡೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ನಮ್ಮದು. ಆಲ್ ಓವರ್ ಇಂಡಿಯಾ ಡೆಲಿವರಿ ಇದೆ, ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತೀವಿ ನಾವು. ಈಗ ನೀವು ಕರ್ನಾಟಕದಲ್ಲಿ ಏನಾದರೂ ಇನ್ವರ್ಟರು, ಪ್ಯಾನಲ್ಲು, ಲೂಮ್ ಸೋಲಾರ್ ಮೆಟೀರಿಯಲ್ ಬೇಕು ಅಂತಂದರೆ ನೀವು ಬ್ಯಾಂಗ್ಳೂರಲ್ಲಿ ವೇರ್ ಹೌಸ್ ಇದೆ, ಡಿಸ್ಟ್ರಿಬ್ಯೂಟರ್ಗಳು ಪಾಯಿಂಟ್ ಇರುತ್ತೆ. ಪ್ರತಿ ತಾಲೂಕಲ್ಲೂ ಡೀಲರ್ಗಳಿದ್ದಾರೆ, ಪ್ರತಿ ಡಿಸ್ಟಿಕಲ್ಲೂ ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ನಿಮಗೆ ಎಲ್ಲ ಥರದನ್ನು ನಿಮಗೆ ಕರ್ನಾಟಕದಲ್ಲಿ ಅವೈಲಬಿಲಿಟಿ ಇದೆ. ನಿಮ್ಮದು ALMM ಅಪ್ರೂವ್ ಆಗಿದೆಯಾ ಸರ್? ಹಾಂ ಮೇಡಮ್, ನಮ್ಮದು ALMM ಸರ್ಟಿಫಿಕೇಟ್ ಇದೆ, BS ಸರ್ಟಿಫಿಕೇಟ್ ಇದೆ, ISO ಸರ್ಟಿಫಿಕೇಟ್ ಇದೆ. ನಮ್ಮದು ಎಲ್ಲ ಗೌರ್ಮೆಂಟ್ ಅಂಡರ್ ಸರ್ಟಿಫೈಡಲ್ಲೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಈಗ ನಿಮ್ಮ ಹತ್ರ ಎಷ್ಟು ವ್ಯಾಟ್ಸ್ ಇಂದ ಪ್ಯಾನಲ್ಸ್ಗಳು ಸಿಗುತ್ತೆ ಮೇಡಮ್ ನಮ್ಮದು